ವಿರಾಟ್ ನಂದಿನಿಯ ಕಣ್ಣಿನೊಳಗೆ ನೇರವಾಗಿ ನೋಡುತ್ತಿದ್ದನು. ಅವನ ದೃಷ್ಟಿ ಗಂಭೀರವಾಗಿತ್ತು. ಆ ಕಣ್ಣುಗಳಲ್ಲಿ ಕೋಪವೂ ಇರಲಿಲ್ಲ, ಮೃದುತೆಯೂ ಇರಲಿಲ್ಲ. ಕೇವಲ ಒಂದು ನಿರ್ಧಾರ ಮಾತ್ರ ಕಾಣಿಸುತ್ತಿತ್ತು. ಕೆಲ ಕ್ಷಣಗಳ ಮೌನದ ನಂತರ ಅವನು ನಿಧಾನವಾಗಿ ಆದರೆ ಸ್ಪಷ್ಟವಾಗಿ ಹೇಳಿದನು, ನಂದಿನಿ, ನೀನು ನನ್ನನ್ನು ಮದುವೆಯಾಗು. ಆ ಮಾತುಗಳು ನಂದಿನಿಯ ಕಿವಿಗೆ ಬಿದ್ದ ತಕ್ಷಣ ಅವಳ ಕಣ್ಣುಗಳು ಆಘಾತದಿಂದ ಅಗಲಿದವು. ಕೆಲ ಕ್ಷಣಗಳ ಕಾಲ ಅವಳಿಗೆ ಉಸಿರಾಡುವುದೇ ಮರೆತಂತಾಯಿತು. ಕೊಠಡಿಯೊಳಗಿನ ಗಾಳಿಯು ನಿಂತಂತಾಯಿತು. ಸಮಯವೇ ಸ್ತಬ್ಧವಾದಂತೆನಿಸಿತು. ನಂತರ ಇದ್ದಕ್ಕಿದ್ದಂತೆ ಅವಳು ಜೋರಾಗಿ ನಗಲು ಆರಂಭಿಸಿದಳು. ಆ ನಗುವಿನಲ್ಲಿ ಸಂತೋಷ ಇರಲಿಲ್ಲ. ಅದು ಆಘಾತ, ಕೋಪ ಮತ್ತು ನಂಬಲಾರದ ಸ್ಥಿತಿಯ ಮಿಶ್ರಣವಾಗಿತ್ತು. ನೀವು ಏನು ಹೇಳ್ತಿದ್ದೀರಿ? ಅವಳು ನಗುತ್ತಲೇ ಕೇಳಿದಳು. ನಾನು ನಿಮ್ಮನ್ನು ಮದುವೆಯಾಗಬೇಕು. ಮತ್ತೆ ಒಂದು ಬಾರಿ ನಕ್ಕಳು. ನನ್ನ ಜೀವನವನ್ನು ನಾನೇ ಹಾಳು ಮಾಡಿಕೊಳ್ಳುವಷ್ಟು ಹುಚ್ಚಿ ಎಂದು ನೀವು ಭಾವಿಸಿದ್ದೀರಾ? ಅವಳ ಧ್ವನಿಯಲ್ಲಿ ವ್ಯಂಗ್ಯ ತುಂಬಿತ್ತು. ಇಲ್ಲಿಯವರೆಗೆ ಹತೋಟಿಯಲ್ಲಿ ಇದ್ದ ಅವಳ ಭಾವನೆಗಳು ಒಂದೊಂದಾಗಿ ಹೊರಬರಲು ಆರಂಭಿಸಿದವು. ಇಲ್ಲಿಯವರೆಗೆ ನಡೆದಿದ್ದು ಸಾಕಾಗಿಲ್ಲವೇ ಎಂದು ಕೇಳಿದಳು. ನಾನು ಇಲ್ಲಿ ಉಳಿದಿರುವುದು ಮಿಂಚುಗಾಗಿ. ಅವಳಿಗಾಗಿ ನಾನು ಎಲ್ಲವನ್ನೂ ಸಹಿಸಿಕೊಂಡಿದ್ದೇನೆ. ಅವಳ ಕಣ್ಣುಗಳು ಕೆಂಪಾಗಿದ್ದವು. ಆದರೆ ನಾನು ಕೂಡ ಒಬ್ಬ ಮನುಷ್ಯಳು ಎಂದು ಅವಳು ತನ್ನ ಎದೆಯ ಮೇಲೆ ಕೈ ಇಟ್ಟಳು. ನನಗೂ ಭಾವನೆಗಳಿವೆ, ನನಗೂ ಕನಸುಗಳಿವೆ, ನನಗೂ ನೋವಾಗುತ್ತದೆ. ಅವಳ ಧ್ವನಿ ಕಂಪಿಸುತ್ತಿತ್ತು. ನಿಮ್ಮ ಅಗತ್ಯಕ್ಕಾಗಿ, ನಿಮ್ಮ ಅನುಕೂಲಕ್ಕಾಗಿ, ನಿಮ್ಮ ಆದೇಶಗಳಿಗಾಗಿ ತಲೆಬಾಗುತ್ತಾ ನಾನು ಇಲ್ಲಿ ಬಂದಿಯಾಗಿದ್ದೇನೆ ಎಂಬುದು ನಿಮಗೆ ಯಾವತ್ತಾದರೂ ಅರ್ಥವಾಗಿದೆಯೇ ಎಂದು ಕೇಳಿದಳು. ನಂತರ ತನ್ನ ಕೈಗಳನ್ನು ಅವಳ ಮುಂದೆ ಚಾಚಿದಳು. ಅಲ್ಲಿದ್ದ ಹಳೆಯ ಗಾಯಗಳ ಗುರುತುಗಳನ್ನು ಇನ್ನೂ ಮಾಯವಾಗಿರಲಿಲ್ಲ. ಇದನ್ನು ನೋಡಿ ಅವಳು ಕೋಪದಿಂದ ಹೇಳಿದಳು, ನೀವೇ ನನಗಾಗಿ ಬಿಟ್ಟಿರುವ ಗುರುತುಗಳು. ಅವಳ ಕಣ್ಣುಗಳಲ್ಲಿ ಕಣ್ಣೀರು ಮಿನುಗಿತು. ಇನ್ನೇನು ಪುರಾವೆ ಬೇಕು? ಕೊಠಡಿಯೊಳಗೆ ಅವಳ ಧ್ವನಿ ಪ್ರತಿಧ್ವನಿಸಿತು. ಆ ಮಾತುಗಳನ್ನು ಕೇಳುತ್ತಿದ್ದಂತೆ ವಿರಾಟ್ನ ಮುಖ ಕಠಿಣವಾಯಿತು. ಅವನ ದವಡೆಗಳು ಬಿಗಿಯಾದವು. ಅವನೊಳಗಿನ ಕೋಪ ನಿಧಾನವಾಗಿ ಮೇಲಕ್ಕೆ ಬರುತ್ತಿತ್ತು. ನಾನು ಹೇಳಿದ್ದನ್ನು ಮಾಡದೆ ನಿನಗೆ ಇಷ್ಟ ಬಂದಂತೆ ನಡೆದುಕೊಂಡಿದ್ದು ನೀನೇ ಎಂದು ಅವನು ಸಿಟ್ಟಿನಿಂದ ಹೇಳಿದನು. ಪ್ರತಿ ಸಲ ನನ್ನ ಮಾತಿಗೆ ವಿರುದ್ಧವಾಗಿ ಹೋಗಿದ್ದು ನೀನೇ. ಅವನ ಧ್ವನಿ ಗಟ್ಟಿಯಾಗಿತ್ತು. ನಂದಿನಿ ಏನೋ ಹೇಳಲು ಬಾಯಿ ತೆರೆದಳು. ಆದರೆ ಅದೇ ಕ್ಷಣದಲ್ಲಿ ವಿರಾಟ್ ನಿಂತನು. ಅವನು ಕಣ್ಣು ಮುಚ್ಚಿ ಆಳವಾಗಿ ಉಸಿರೆಳೆದನು. ತನ್ನ ಕೋಪವನ್ನು ಬಲವಂತವಾಗಿ ಹತೋಟಿಗೆ ತರಲು ಪ್ರಯತ್ನಿಸಿದನು. ಎಲ್ಲ ಕ್ಷಣಗಳ ನಂತರ ತನ್ನ ಗಂಟಲನ್ನು ಸರಿಪಡಿಸಿಕೊಂಡನು. ನಂತರ ಅವನು ಎಂದಿಗೂ ಹೇಳದ ಒಂದು ಪದವನ್ನು ಹೇಳಿದನು, ಕ್ಷಮಿಸು. ನಂದಿನಿ ಕ್ಷಣಕಾಲ ಬೆಚ್ಚಿ ಬಿದ್ದಳು. ಅವಳು ಸರಿಯಾಗಿ ಕೇಳಿದೇನ ಎಂದು ಅನುಮಾನಪಟ್ಟಳು. ವಿರಾಟ್ ಕ್ಷಮೆ ಕೇಳುತ್ತಿದ್ದಾನ? ಅವಳಿಗೆ ನಂಬಲಾಗಲಿಲ್ಲ. ಆದರೆ ವಿರಾಟ್ನ ಮುಖವನ್ನು ನೋಡಿದಾಗ ಆ ಕ್ಷಮೆ ಸುಳ್ಳಲ್ಲ ಎಂಬುದು ಅವಳಿಗೆ ಅರ್ಥವಾಯಿತು. ಅದು ಅವಳ ಹೃದಯ ಆಳದಿಂದ ಬಂದ ಮಾತಾಗಿತ್ತು. ಆದರೂ ನಂದಿನಿಯ ನೋವು ಕಡಿಮೆಯಾಗಲಿಲ್ಲ. ಅವಳು ಕಹಿಯಾಗಿ ಕ್ಷಮೆ ಎಂಬ ಪದ ಬಂದಾಗ ಯಾರೋ ನನ್ನ ಮೇಲೆ ಕಲ್ಲು ಎಸೆದಂತೆ ಅನಿಸುತ್ತದೆ, ಅವಳು ವ್ಯಂಗ್ಯವಾಗಿ ಹೇಳಿದಳು. ನಂತರ ಅವನತ್ತ ನೇರವಾಗಿ ನೋಡಿದಳು. ಮತ್ತೆ ಈ ಮದುವೆಯ ಪ್ರಸ್ತಾಪ? ಅವಳು ತಲೆ ಅಲ್ಲಾಡಿಸಿದಳು. ಇದು ಪ್ರಸ್ತಾಪ ಅಲ್ಲ, ಆದೇಶ. ಅವಳ ಧ್ವನಿ ಗಟ್ಟಿಯಾಗಿತ್ತು. ನೀವು ಕೇಳುತ್ತಿಲ್ಲ, ನೀವು ಹೇಳುತ್ತಿದ್ದೀರಿ. ನಂತರ ಸ್ವಲ್ಪ ಮುಂದೆ ಬಂದು ಕೇಳಿದಳು, ನೀವು ರಾಶಿಯ ಮಾತನ್ನು ಇಷ್ಟು ಗಂಭೀರವಾಗಿ ತೆಗೆದುಕೊಂಡಿದ್ದೀರಾ? ಆ ಪ್ರಶ್ನೆ ಕೇಳುತ್ತಿದ್ದಂತೆ ವಿರಾಟ್ನ ಮುಖ ಮತ್ತೆ ಗಂಭೀರವಾಯಿತು. ಅವನ ತಾಳ್ಮೆ ನಿಧಾನವಾಗಿ ಮುಗಿಯುತ್ತಿತ್ತು. ಲುಕ್ ಮಿಸ್ ನಂದಿನಿ ಎಂದು ಆರಂಭಿಸಿದನು. ನಾನು ನಿಜವಾಗಿಯೂ ನಿನ್ನನ್ನು ಮದುವೆಯಾಗಲು ಬಯಸುವುದಿಲ್ಲ. ನಂದಿನಿಯ ಉಬ್ಬುಗಳು ಮೇಲಕ್ಕೆ ಹೋದವು. ನನಗೆ ನಿನ್ನ ಬಗ್ಗೆ ಯಾವುದೇ ವಿಶೇಷ ಆಸಕ್ತಿ ಇಲ್ಲ, ಅವನು ನೇರವಾಗಿ ಹೇಳಿದನು. ಮದುವೆಯಾಗುವ ಆಸೆಯೂ ಇಲ್ಲ. ಕೆಲ ಕ್ಷಣ ಮೌನ ಆವರಿಸಿತು. ನಂತರ ಅವನ ಧ್ವನಿ ನಿಧಾನವಾಗಿ ಬದಲಾಯಿತು. ಆದರೆ ಮಿಂಚು ಸುರಕ್ಷಿತವಾಗಿರಬೇಕು. ಅವನ ಕಣ್ಣುಗಳಲ್ಲಿ ಮೊದಲ ಬಾರಿಗೆ ನೋವು ಕಾಣಿಸಿತು. ಅದಕ್ಕಾಗಿ ನನಗೆ ನಿನ್ನ ಸಹಾಯ ಬೇಕು, ಅವನು ಹೇಳಿದನು. ನಂತರ ಒಂದು ಹೆಜ್ಜೆ ಮುಂದೆ ಬಂದನು. ಮಿಂಚು ಇಲ್ಲದೆ ನಾನು ಬದುಕಲಾರೆ. ಅವನ ಧ್ವನಿ ಒಡೆದು ಹೋಯಿತು. ನನಗೆ ಈ ಜಗತ್ತಿನಲ್ಲಿ ಯಾರೂ ಮುಖ್ಯವಲ್ಲ, ಮಿಂಚು ಮಾತ್ರ ಮುಖ್ಯ. ಆ ಮಾತುಗಳನ್ನು ಕೇಳಿದ ಕ್ಷಣ ನಂದಿನಿಯ ಹೃದಯ ಕರಗಿತು. ಅವಳ ಕೋಪ ನಿಧಾನವಾಗಿ ತಣ್ಣಗಾಗತೊಡಗಿತು. ಅವಳಿಗೆ ಆ ದಿನ ನೆನಪಾಯಿತು. ರಾಶಿ ಮನೆಗೆ ಬಂದ ದಿನ. ಅವಳನ್ನು ನೋಡಿದ ತಕ್ಷಣ ಮಿಂಚು ಹೇಗೆ ಎದರಿಳಿದಳು, ಹೇಗೆ ಅಳುತ್ತಿದ್ದಳು,
ಹೇಗೆ ವಿರಾಟ್ನ ಹಿಂದೆ ಅಡಗಿಕೊಂಡಿದ್ದಳು. ಆ ನೆನಪು ಅವಳ ಮನಸ್ಸಿನಲ್ಲಿ ಮಿಂಚಿತು. ಹೌದು, ಅವಳು ಮನಸ್ಸಿನಲ್ಲೇ ಯೋಚಿಸಿದಳು. ಮಿಂಚು ನಿಜವಾಗಿಯೂ ರಾಶಿಯನ್ನು ನೋಡಿ ಹೆದರಿದಳು. ಅವಳು ಯೋಚನೆಯಲ್ಲಿ ಮುಳುಗಿದ್ದನ್ನು ಗಮನಿಸಿದ ವಿರಾಟ್ ಇದ್ದಕ್ಕಿದ್ದಂತೆ ಕೇಳಿದನು, ನೀನು ಯಾರನ್ನಾದರೂ ಪ್ರೀತಿಸುತ್ತಿದ್ದೀಯಾ? ನಂದಿನಿ ಬೆಚ್ಚಿಬಿದ್ದಳು. ಅವಳು ನಿಧಾನವಾಗಿ ಅವನತ್ತ ನೋಡಿದಳು. ಅವನ ಕಣ್ಣುಗಳಲ್ಲಿ ಉತ್ತರದ ನಿರೀಕ್ಷೆ ಇತ್ತು. ಅವಳು ಸುಳ್ಳು ಹೇಳಬಹುದಿತ್ತು. ಹೌದು, ನಾನು ಯಾರನ್ನೋ ಪ್ರೀತಿಸುತ್ತೇನೆ ಎಂದು ಹೇಳಿದರೆ ಈ ಮದುವೆಯ ವಿಷಯ ಅಲ್ಲಿಯೇ ಮುಗಿದು ಹೋಗುತ್ತಿತ್ತು. ಆದರೆ ಅವಳ ಮನಸ್ಸಿನಲ್ಲಿ ಈಗ ಯಾವುದೇ ಪ್ರೇಮಿಯ ಚಿತ್ರ ಇರಲಿಲ್ಲ. ಮಿಂಚು ಮುಖ ಮಾತ್ರ ಕಾಣಿಸುತ್ತಿತ್ತು. ಅವಳು ಆಳವಾಗಿ ಉಸಿರೆಳೆದಳು. ನನಗೆ ಯೋಚಿಸಲು ಸ್ವಲ್ಪ ಸಮಯ ಬೇಕು ಎಂದು ನಿಧಾನವಾಗಿ ಹೇಳಿದಳು. ವಿರಾಟ್ ತಕ್ಷಣ ಉತ್ತರಿಸಿದನು, ನನಗೆ ಯೋಚಿಸಲು ಸಮಯವಿಲ್ಲ. ಅವನ ಧ್ವನಿಯಲ್ಲಿ ಆತಂಕ ಸ್ಪಷ್ಟವಾಗಿತ್ತು. ರಾಶಿಗಿಂತ ಮೊದಲು ನಾನು ಮದುವೆಯಾಗಬೇಕು, ಅವನು ಹೇಳಿದನು. ಇಲ್ಲದಿದ್ದರೆ ಅವಳು ಮಿಂಚುವನ್ನು ನನ್ನಿಂದ ದೂರ ಮಾಡುತ್ತಾಳೆ. ವಿರಾಟ್ನ ಧ್ವನಿಯಲ್ಲಿ ಆತಂಕ ಸ್ಪಷ್ಟವಾಗಿ ಕೇಳಿಸುತ್ತಿತ್ತು. ಆ ಮಾತುಗಳನ್ನು ಕೇಳುವಾಗ ಅವನ ಮುಖದ ಮೇಲಿದ್ದ ಕಠಿಣತೆ ಸ್ವಲ್ಪ ಕರಗಿತ್ತು. ಅವನ ಕಣ್ಣುಗಳಲ್ಲಿ ಮೊದಲ ಬಾರಿಗೆ ಒಬ್ಬ ಅಸಹಾಯಕ ಮನುಷ್ಯನ ನೋವು ಕಾಣಿಸುತ್ತಿತ್ತು. ಈ ಮದುವೆ ಕೇವಲ ಒಂದು ಒಪ್ಪಂದ, ಅವನು ನಿಧಾನವಾಗಿ ಹೇಳಿದನು. ನಿನಗೆ ನನ್ನಿಂದ ಸಂಪೂರ್ಣ ಸ್ವಾತಂತ್ರ್ಯ ಇರುತ್ತದೆ. ನಂದಿನಿ ಮೌನವಾಗಿ ಕೇಳುತ್ತಿದ್ದಳು. ನಿನ್ನ ಜೀವನ ನಿನ್ನದು, ನನ್ನ ಜೀವನ ನನ್ನದು. ನಾನು ನಿನ್ನಿಂದ ಬೇರೇನೂ ನಿರೀಕ್ಷಿಸುವುದಿಲ್ಲ. ಅವನು ಒಂದು ಕ್ಷಣ ನಿಂತನು. ಅವನ ದೃಷ್ಟಿ ಮಿಂಚು ಫೋಟೋ ಕಡೆ ಜಾರಿತು. ನನಗೆ ಬೇಕಾಗಿರುವುದು ಮಿಂಚು ಮಾತ್ರ ಎಂದು ದೃಢವಾಗಿ ಹೇಳಿದನು. ನಂತರ ಅವನು ತನ್ನ ಸ್ವಭಾವಕ್ಕೆ ತಕ್ಕಂತೆ ನೇರವಾಗಿ ವಿಷಯಕ್ಕೆ ಬಂದನು. ಪ್ರತಿಯಾಗಿ ಎಂದು ಹೇಳಿ ನಂದಿನಿಯತ್ತ ನೋಡಿದನು. ನಿನಗೆ ಎಷ್ಟು ಹಣ ಬೇಕಾದರೂ ಕೊಡುತ್ತೇನೆ. ಆ ಮಾತು ಕೇಳಿದ ಕ್ಷಣ ನಂದಿನಿಯ ಹೃದಯಕ್ಕೆ ಯಾರೋ ಚೂರಿ ಇರಿದಂತಾಯಿತು. ಅವಳ ಮುಖದ ಬಣ್ಣ ಬದಲಾಯಿತು. ಕಣ್ಣುಗಳಲ್ಲಿ ನೋವು ತುಂಬಿತ್ತು. ಅವನು ತನ್ನ ಜೀವನದ ಬಗ್ಗೆ ಯೋಚಿಸದೆ ಯಾವುದೋ ವ್ಯವಹಾರದ ಒಪ್ಪಂದ ಮಾಡಿಕೊಳ್ಳುವಂತೆ ಮಾತನಾಡುತ್ತಿದ್ದ. ಅವಳಿಗೆ ಅದು ತುಂಬ ನೋವು ಕೊಟ್ಟಿತು. ನೀವು ನನಗೆ ಯಾವ ರೀತಿಯ ಹಣ ಕೊಡುತ್ತೀರಿ? ಅವಳು ನಿಧಾನವಾಗಿ ಹೇಳಿದಳು. ಅವಳ ಧ್ವನಿ ಕೋಪದಿಂದ ನಡುಗುತ್ತಿದ್ದು. ನಾನು ಹಣಕ್ಕಾಗಿ ಕೆಲಸ ಮಾಡುತ್ತಿಲ್ಲ. ವಿರಾಟ್ ಮೌನವಾಗಿ ಅವಳತ್ತ ನೋಡುತ್ತಿದ್ದನು. ನನಗೆ ಮಿಂಚು ಇಷ್ಟ, ಅವಳು ಹೇಳಿದಳು. ನಾನು ಅವಳನ್ನು ಪ್ರೀತಿಸುತ್ತೇನೆ. ಅವಳ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಂಡಿತ್ತು. ಇಲ್ಲದಿದ್ದರೆ ನೀವು ನನ್ನನ್ನು ಬಲವಂತವಾಗಿ ಈ ಮನೆಯಲ್ಲಿ ಉಳಿಸಿದ ದಿನವೇ ನಾನು ಇಲ್ಲಿಂದ ಹೋಗಿಬಿಡುತ್ತಿದ್ದೆ, ಅವಳು ಹೇಳಿದಳು. ಹಣಕ್ಕಾಗಿ ಮಾತ್ರವಾಗಿದ್ದರೆ ನೀವು ಹೇಳಿದಂತೆ ನಡೆದು ಸಂಬಳ ತೆಗೆದುಕೊಂಡು ಹೋಗುತ್ತಿದ್ದೆ. ಅವಳ ಧ್ವನಿ ಮತ್ತಷ್ಟು ಭಾರವಾಗಿತ್ತು. ಆದರೆ ನನಗೆ ಹಾಗೆ ಅನಿಸಲಿಲ್ಲ. ಅವಳು ನಿಧಾನವಾಗಿ ಕಣ್ಮಿಂಚಿದಳು. ಮಿಂಚು ನಗುವ ಮುಖ ಅವಳ ಮನಸ್ಸಿನಲ್ಲಿ ಮೂಡಿತು. ಆ ಪುಟ್ಟ ಮುಖದ ಸಂತೋಷವನ್ನು ನೋಡಲು ಎತ್ತವರ ಪ್ರೀತಿ ಕಳೆದುಕೊಂಡ ಮಗುವಿಗೆ ಆ ಕೊರತೆ ತಿಳಿಯದಂತೆ ನೋಡಿಕೊಳ್ಳಲು ಅವಳನ್ನು ನೋಡಿದಾಗ ನನ್ನ ಹೃದಯ ತುಂಬಿಬಿಡುತ್ತದೆ. ಅವಳ ಕಣ್ಣೀರು ಕೆನ್ನೆಗಳ ಮೇಲೆ ಜಾರಿತು. ನಾನು ಅವಳನ್ನು ನಿಜವಾಗಿಯೂ ಪ್ರೀತಿಸುತ್ತೇನೆ, ಅವಳು ಕೋಪ ಮತ್ತು ನೋವಿನ ಮಿಶ್ರ ಭಾವನೆಯಿಂದ ಹೇಳಿದಳು. ಹಣದಿಂದ ಪ್ರೀತಿಯನ್ನು ಖರೀದಿಸಲು ಸಾಧ್ಯವಿಲ್ಲ. ಕೊಠಡಿಯೊಳಗೆ ಮೌನ ಆವರಿಸಿತು. ವಿರಾಟ್ ಏನೂ ಮಾತನಾಡಲಿಲ್ಲ. ಅವನಿಗೆ ಗೊತ್ತಿತ್ತು, ಹಣ ಕೊಟ್ಟರೆ ಅನೇಕ ಹೆಂಗಸರು ಅವನನ್ನು ಮದುವೆಯಾಗಲು ಸಿದ್ಧರಾಗಬಹುದು. ಆದರೆ ಮಿಂಚುವನ್ನು ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ಒಬ್ಬ ವ್ಯಕ್ತಿಯನ್ನು ಹಣದಿಂದ ಖರೀದಿಸಲು ಸಾಧ್ಯವಿಲ್ಲ. ಅದನ್ನು ಅವನು ಚೆನ್ನಾಗಿ ಅರಿತಿದ್ದನು. ಕೆಲ ಕ್ಷಣಗಳ ಕಾಲ ಇಬ್ಬರು ಮೌನವಾಗಿದ್ದರು. ನಂತರ ನಂದಿನಿ ನಿಧಾನವಾಗಿ ಅವನ ಕಣ್ಣುಗಳಲ್ಲಿ ನೋಡಿದಳು. ಇದು ನನ್ನ ಜೀವನದ ಅತಿ ದೊಡ್ಡ ನಿರ್ಧಾರ, ಅವಳು ಹೇಳಿದಳು. ನನ್ನ ಜೀವನಕ್ಕೆ ಹೊಸ ಸಂಬಂಧ ಬರಲಿದೆ. ಅದರ ಬಗ್ಗೆ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಲು ನನಗೆ ಕನಿಷ್ಠ 24 ಗಂಟೆಗಳ ಕಾಲಾವಕಾಶ ಬೇಕು. ಅವಳನ್ನು ನೋಡಿದನು. ಅವಳ ಕಣ್ಣುಗಳಲ್ಲಿ ಗೊಂದಲವಿತ್ತು, ಭಯವಿತ್ತು. ಆದರೆ ಅದಕ್ಕಿಂತ ಹೆಚ್ಚಾಗಿ ಮಿಂಚುವಿನ ಮೇಲಿನ ಪ್ರೀತಿ ಕಾಣಿಸುತ್ತಿತ್ತು. ಅವನು ನಿಧಾನವಾಗಿ ತಲೆ ಆಡಿಸಿದನು. ಸರಿ. ಅವನ ಧ್ವನಿ ಆಶ್ಚರ್ಯಕರವಾಗಿ ಶಾಂತವಾಗಿತ್ತು. ಯಾವುದೇ ವಾದ ಮಾಡಲಿಲ್ಲ, ಯಾವುದೇ ಒತ್ತಡ ಹಾಕಲಿಲ್ಲ. ಮತ್ತೇನು ಮಾತನಾಡದೆ ಹಿಂತಿರುಗಿ ಹೊರಟು ಹೋದನು. ವಿಡಿಯೋ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.